ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಅಶ್ವಿನಂ ವರುದಸ್ತಥಾ ಬಹುನ್ಯದೃಷ್ಟ್ಯ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಗುಣಾಕೇಶ ಯಚ್ಛಾನ್ಯದ್ರಷ್ಟುಮಿಚ್ಛಸಿ ನ ತು ಮಾಂ ಸಖ್ಯಸೇ ಒಂದು ಕೈ ಅದು ಕೆಲ ಕಡೆ ರಾಜೀವ್ ಅವ್ರು ನೋಡಿದರೆ ಏನಾದ್ರು ಬರ್ತದೆ ಅವ್ರ ಬಗ್ಗೆ ಆರ್ಟಿಕಲ್ ಬಂದಿದ್ದಿಲ್ಲ ನೆನಪಲ್ಲ ನನಗೆ. ಅವರು ಎಂಕರೇಜ್ ಮಾಡಬಹುದು. ಶುರು ಕೂತ್ಕೊಳ್ಳೋಕ್ಕೆ ಸಣ್ಣ ಪ್ಯಾಟರ್ನ್ ಇದ್ರು ಸಹಿತ ಇದೊಂದು ಅಗದಿ ಒಂದು ಅಗದಿ ನಮ್ಗೆಲ್ಲ ಎಂಕರೇಜ್ ಕೊಡುವಂಥ ಕಾರ್ಯಕ್ರಮ ಅದ. ಇದಕ್ಕೆ ಹುಡುಗರು ಸಹಿತ ಡೆವಲಪ್ ಆಗ್ತಾರೆ, ಬರ್ತಾರೆ. ಸಂಸ್ಕೃತಿ ಉಳಿಬೇಕು, ಬೆಳಿಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಕಾರ್ಯಕ್ರಮ ಶುರುವಾಗಿ. ನಮಸ್ಕಾರ. ಅಗತ್ಯ ಪ್ರತಿಷ್ಠಾನ ಹಾಗೂ ವಿಜಯಪುರ ಸಂಸ್ಕೃತ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂತ ಸಂಸ್ಕೃತ ಸುಭಾಷಿತ ಸ್ಪರ್ಧೆ ಈ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಾದಂಥ ಇದೀಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ನಾಯಕ್ ಸರ್ ಅವರೇ, ಇಲ್ಲಿ ನಮ್ಮ ಸಂಸ್ಕೃತವನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಮತ್ತು ಏನಾದರೂ ಸಮಾಜಮುಖಿ ಕಾರ್ಯಗಳನ್ನು ಮಾಡೋದಕ್ಕೆ IISc ಒಂದು ದೊಡ್ಡ ಸಂಸ್ಥೆಯ ಕೆಲಸ ಮಾಡ್ತಕ್ಕಂಥ ಶ್ರೀ ದೀಪಕ್ ಅಗರ್ಕೇರ್ ಸರ್ ಅವರು, ಅವರ ಧರ್ಮಪತ್ನಿಯವರು ಎಲ್ಲರೂ ಕೂಡ ಇದನ್ನು ಸಾಕಾರಗೊಳಿಸಲಿಕ್ಕೆ, ಯಶಸ್ವಿಗೊಳಿಸಲಿಕ್ಕೆ ಏನು ತಯಾರಾಗಿದ್ದಾರೆ ಅವರು ನಿಜವಾಗಿಯೂ ಅಭಿನಂದನಾರ್ಹರು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಬಂದಿರುವಂತಹ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ವಂದನೆಗಳು. ನಮ್ಮ ಸಂಸ್ಕೃತ ಇವತ್ತು ಈ ಸುಭಾಷಿತ ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕ ಶ್ರೀಮಾನ್ ಅಗರ್ಕೇರ್ ಸರ್ ಅವರು ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸಂಸ್ಕೃತ ಸುಭಾಷಿತಗಳು ಪ್ರತಿಯೊಂದು ಶ್ಲೋಕದಲ್ಲಿ ಒಂದು ಒಳ್ಳೊಳ್ಳೆಯ ನೀತಿ ಮಾತನ್ನ ಹೇಳುವ ಮೂಲಕ ವಿದ್ಯಾರ್ಥಿಗಳ ಜೀವನಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ವಿಷಯದಲ್ಲಿ ತುಂಬಿಕೊಂಡದ್ದು. ಹೀಗಾಗಿ ಇವತ್ತು ಸಂಸ್ಕೃತ ಉಳಿಯಬೇಕಾಗಿದೆ, ಬೆಳೆಯಬೇಕಾಗಿದೆ. ಆ ದೃಷ್ಟಿಯಿಂದ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕ ಮಕ್ಕಳು ಸುಭಾಷಿತಗಳನ್ನ ಅಭ್ಯಾಸ ಮಾಡಬೇಕು. ಸುಭಾಷಿತಗಳಲ್ಲಿ ಅಡಕವಾದಂಥ ಅರ್ಥ ಏನಿದೆ ಅದನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅಂದಾಗ ಇವರು ಒಂದು ಉತ್ತಮವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ದೃಷ್ಟಿಯೊಳಗೆ ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಇವತ್ತು ಸಂಸ್ಕೃತ ಯಾಕಷ್ಟು ಮಹತ್ವ ಪಡೆಯಬೇಕಾಗಿದೆ ಅಂತಂದ್ರೆ ಒಂದು ಮಾತಿದೆ, ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿಶ್ಚ. ಭಾರತದ ಪ್ರತಿಷ್ಠೆ ಅಂದ್ರೇನೆ, ಹೆಮ್ಮೆ ಪಡುವ ಸಂಗತಿ ಅಂದ್ರೇನೆ ನಮ್ಮ ಅತ್ಯಮೂಲ್ಯವಾದ ಅಗಾಧ ಸಾಹಿತ್ಯವನ್ನು ಹೊಂದಿರುವ ಸಂಸ್ಕೃತ ಭಾಷೆ ಮತ್ತು ನಮ್ಮ ಭಾರತ ದೇಶದ ಭವ್ಯ ಸಂಸ್ಕೃತಿ. ಇಂದು ಸಂಸ್ಕೃತಿ ಉಳಿಯಬೇಕೆಂದರೆ ಸಂಸ್ಕೃತದ ಅಧ್ಯಯನ ನಡೆಯಲೇಬೇಕು. ಆ ದೃಷ್ಟಿಯಿಂದ ಸಂಸ್ಕೃತವನ್ನ ಉಳಿಸಿ ಬೆಳೆಸುವ ಕಾರ್ಯವನ್ನ ಅಗತ್ಯ ಸರ್ ಅವರು ಮಾಡಿದ್ದು ನಿಜವಾಗಿಯೂ
ಬಹಳ ಪ್ರಶಂಸನೀಯ ಕಾರ್ಯ. ಇಲ್ಲಿ ಸಂಸ್ಕೃತವನ್ನ ಮೊದಲು ನಾವು ಯಾಕೆ ಅಧ್ಯಯನ ಮಾಡಬೇಕು, ಯಾಕೆ ಅದಕ್ಕೆ ಇವತ್ತು ಇಷ್ಟು ಒತ್ತು ಕೊಡಬೇಕಾಗಿದೆ, ಯಾಕೆ ಇವತ್ತು ಸಂಸ್ಕೃತದ ಪ್ರಸಾರ ಕಾರ್ಯ ಯಾಕೆ ನಡೀಬೇಕಾಗಿದೆ ಅಂದರೆ ಅಂತ ಅತ್ಯಮೂಲ್ಯವಾದ ಭಾಷೆ ಸಂಸ್ಕೃತ. ವಿಶ್ವದಲ್ಲೇ ಅತ್ಯಂತ ಪ್ರಾಚೀನತಮ ಭಾಷೆಗಳಲ್ಲಿ ಸಂಸ್ಕೃತ ಒಂದು. ಅಷ್ಟೇ ಅಲ್ಲ, ಹಲವಾರು ಭಾಷೆಗಳಿಗೆ ಮಾತೃಭಾಷೆ ತಾಯಿಯ ಉಪಾಧಿಯಲ್ಲಿ ಇರುವಂತಹ ಈ ಭಾಷೆ ನಿಜವಾಗಿಯೂ ಬಹಳ ವೈಶಿಷ್ಟ್ಯಪೂರ್ಣವಾದದ್ದು. ಈ ಸಂಸ್ಕೃತ ಭಾಷೆ ಕೇವಲ ಒಂದು ಭಾಷೆ ಅಲ್ಲ, ಇದು ನಮ್ಮ ದೇಶದ ಸಂಸ್ಕೃತಿಯ ಪ್ರತೀಕ. ನಮ್ಮ ಭಾರತ ದೇಶದ ಭವ್ಯ ಸಂಸ್ಕೃತಿ ಅಡಕವಾಗಿರುವುದೇ ಮಹಾನ್ ಕಾವ್ಯಗಳಲ್ಲಿ. ನೀವು ನೋಡಿ, ವೇದ ಉಪನಿಷತ್ತುಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ, ಧರ್ಮಶಾಸ್ತ್ರ, ಹೀಗೆ ಭಗವದ್ಗೀತೆ, ಈ ಮೊದಲಾದ ಮಹಾನ್ ಉದ್ಗ್ರಂಥಗಳನ್ನು ಹೊಂದಿರುವಂತಹ ಈ ಸಂಸ್ಕೃತ ಭಾಷೆ ಇದು ನಿಜವಾಗಿ ಅಪಾರವಾದ ಒಂದು ಜ್ಞಾನ ಭಂಡಾರವನ್ನೇ ಹೊಂದಿದೆ ಅಂತ ಹೇಳ್ಬೋದು. ಇಂಥ ಸಂಸ್ಕೃತ ಸಾಹಿತ್ಯ ನಮ್ಮ ದೇಶದಲ್ಲಿ ಬೆಳೆಯುವುದಕ್ಕಿಂತ ಹೊರಗಿನವರು ಅದಕ್ಕೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ. ಈಗಾದರೂ ನಾವು ಎಚ್ಚೆತ್ತುಕೊಳ್ಬೇಕು. ಯಾಕೆಂದ್ರೆ ಹಿತ್ತಲ ಗಿಡ ಮತ್ತಲ್ಲ ಅಂತ ಹೇಳ್ತಾರೆ. ನಮ್ಮ ಸಂಸ್ಕೃತ, ಅದರ ಹಿರಿಮೆ ಗರಿಮೆ ಏನು, ಅದನ್ನು ನಾವು ಯಾಕೆ ಅಳವಡಿಸ್ಕೊಳ್ಬೇಕು, ಯಾಕೆ ಕಲಿಬೇಕು ಅನ್ನೋದರ ಮಹತ್ವ ನಮಗಿನ್ನೂ ಗೊತ್ತಾಗಿಲ್ಲ. ಹೀಗಾಗಿ ಬಹಳಷ್ಟು ಒಂದು ಹೆಚ್ಚಿನ ಒಂದು ಸಂಸ್ಕೃತದ ಬಗ್ಗೆ ಜನತೆಯಲ್ಲಿ ಒಂದು ಮಾಹಿತಿ, ಅಪನಂಬಿಕೆ ಮೂಡಿದೆ. ಅದು ಇಲ್ಲಿವರೆಗೂ ನನ್ನ ಸಂಸ್ಕೃತ ಡೆಡ್ ಲ್ಯಾಂಗ್ವೇಜ್, ಇದನ್ನು ಕಲಿತರೆ ನಮಗೆ ಏನ್ ಬರ್ತದಪ್ಪ. ಹೀಗಾಗಿ ನಮ್ಮ ದೇಶದ ಬಹುಮುಖ್ಯ ಭಾಷೆ ಸಂಸ್ಕೃತ. ಇವತ್ತು ನಮ್ಮ ಭಾರತ ಸಂವಿಧಾನದಲ್ಲಿ ಸಹಿತ ಅಧಿಕೃತಗೊಂಡಂತ 22 ಭಾಷೆಗಳಲ್ಲಿ ನಮ್ಮ ಸಂಸ್ಕೃತ ಕೂಡ ಒಂದೊಂದು ಘೋಷಣೆ ಮಾಡಿದ್ದಾರೆ. ಇವತ್ತು ಸಂಸ್ಕೃತ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೂಡ ಸಿಕ್ಕಿದೆ. ಆದರೂ ಕೂಡ ಇನ್ನೂ ಬಹಳಷ್ಟು ಬೆಳೆಯಬೇಕಾಗಿದೆ, ಬಹಳಷ್ಟು ವಿದ್ಯಾರ್ಥಿಗಳನ್ನ ಇದನ್ನ ಅಭ್ಯಾಸ ಮಾಡಬೇಕಾಗಿದೆ. ಇವತ್ತು ಹೊರ ರಾಷ್ಟ್ರಗಳು ಕನಿಷ್ಠ 97% ದೇಶಗಳು ಇವತ್ತು ಸಂಸ್ಕೃತವನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭವಾಗಿದೆ. ಅಮೆರಿಕಾದಲ್ಲಿ ಒಂದು ಸಂಸ್ಕೃತ ವಿಶ್ವವಿದ್ಯಾಲಯವೇ ಇದೆ. ಇಷ್ಟೇ ಅಲ್ಲ, ನಮ್ಮ ಸಂಸ್ಕೃತ ಭಾಷೆ ವೈಜ್ಞಾನಿಕ ಭಾಷೆಯಾಗಿದ್ದು ಅನೇಕ ಈಗ ಚರಕ ಮಹರ್ಷಿಯ ಆಯುರ್ವೇದ ಆಗಿರ್ಬೋದು, ಪತಂಜಲಿ ಮಹರ್ಷಿಯ ಒಂದು ಅಷ್ಟಾಂಗ ಯೋಗ ಆಗಿರ್ಬೋದು, ಇಂತಹ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿರುವುದರಿಂದ ಒಂದು ಜಗತ್ ಪ್ರಸಿದ್ಧ ಬಾಹ್ಯಾಕಾಶ ಸಂಸ್ಥೆಯಾದಂತಹ ಈ ನಾಸಾ ಅನ್ನುವಂಥದ್ದೇ ಇದನ್ನು ಜಾಹೀರಾತು ಮಾಡಿದೆ. 78ನೇ ಇಸ್ವಿಯಲ್ಲೇ ಹೇಳಿದೆ. ಇದು ಬಹಳ ಯೋಗ್ಯವಾದಂತಹ ಸಾಫ್ಟ್ವೇರ್ ಬಹಳ ಹೊಂದಿಕೊಳ್ತದಂತ. ಹೀಗಾಗಿ ಮುಂದಿನ 300 ವರ್ಷಗಳಲ್ಲಿ ಸಂಸ್ಕೃತ ಆಧಾರಿತ ಸೂಪರ್ ಕಂಪ್ಯೂಟರ್ಗಳು ಬರ್ತಾವ ಅಂತ ಈಗಾಗಲೇ ಅಗಾವ ಅವರು ಹೇಳಿ ಜಾಹೀರಾತು ಮಾಡ್ಯಾರ. ಇಷ್ಟೇ ಅಲ್ಲ, ಇವತ್ತು ಅಪಾರ ಸಂಪತ್ತು ಹೊಂದಿದೆ, ಆದರೆ ಕಡಿಮೆ ಪದಗಳಲ್ಲಿಯೇ ವಾಕ್ಯ ರಚನೆಯನ್ನು ಮಾಡುವಂತ ಶಕ್ತಿಯೂ ಈ ಸಂಸ್ಕೃತ ಭಾಷೆಯಲ್ಲಿದೆ. ಹೀಗಾಗಿ ಈ ಸಂಸ್ಕೃತ ಭಾಷೆ ವಿಜ್ಞಾನಕ್ಕೊಳಪಟ್ಟಂತಹ ವಿಷಯ, ವೈಜ್ಞಾನಿಕ ಭಾಷೆ. ಇಂದಿನ ಆಧುನಿಕ ಯುಗದಲ್ಲಿ ನಾವು ಅದಕ್ಕೆ ಸೋರ್ಸ್, ಸಂಪನ್ಮೂಲ ಭಾಷೆ. ನಾವು ಏನಾದರೂ ಒಂದು ಸಂಶೋಧನೆ ಮಾಡಬೇಕು ಅಂದರೆ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡಿ ಸಂಸ್ಕೃತದ ಗ್ರಂಥಗಳನ್ನು ತಡಕಾಡಿದ್ರೆ, ಹುಡುಕಾಡಿದ್ರೆ ಅಲ್ಲಿ ಮುಗಿದ ವಿಷಯ ಸಿಗ್ತದೆ. ಇಂದು 19ನೇ ಶತಮಾನದಲ್ಲಿ ರೈಟ್ ಸಹೋದರರು ವಿಮಾನ ಕಂಡುಹಿಡಿದರು. ಆದರೆ ಆ ತ್ರೇತಾಯುಗದಲ್ಲಿ ಒಂದು ಉಲ್ಲೇಖ ಬರ್ತದೆ, ರಾವಣ ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋದ. ಅಂದ್ಮೇಲೆ ಬಾಹ್ಯಾಕಾಶದಲ್ಲಿ ಹಾರಾಡುವಂತ ಒಂದು ಶಕ್ತಿ, ಶೋಧನೆ ಅವಾಗಲೇ ಇತ್ತು. ಇದ್ರ ಕಾನ್ಸೆಪ್ಟ್, ಹಾರಾಡುವಂತ ಏನು ಕಾನ್ಸೆಪ್ಟ್ ಇದೆ, ಪರಿಕಲ್ಪನೆ ಇದೆ, ಇದನ್ನು ನಾವು ಅಲ್ಲೇ ರಾಮಾಯಣದಲ್ಲಿ ನೋಡ್ತೀವಿ. ಹೀಗೆ ಅನೇಕ ವಿಷಯಗಳು ಇಲ್ಲಿ ಗೂಢವಾಗಿ ಸಂಸ್ಕೃತದಲ್ಲಿ ಅಡಕವಾಗಿವೆ. ಅದಕ್ಕಾಗಿ ಈ ಸಂಸ್ಕೃತದ ಒಂದು ಮಹತಿ ಎಷ್ಟಿದೆ ಅಂದರೆ ಎಲ್ಲಾ ದೇಶಗಳು ಅದನ್ನ ನೋಡ್ರಿ. ಅಮೆರಿಕಾದಲ್ಲಿ ವಿಶ್ವವಿದ್ಯಾಲಯನೇ ಅದ. ಲಂಡನ್ ನಗರದ ಒಂದು ಶಾಲೆ, ಸೇಂಟ್ ಜೇಮ್ಸ್ ಇಂಡಿಪೆಂಡೆಂಟ್ ಸ್ಕೂಲ್ ಅಂತ, ಅಲ್ಲಿ
ಒಂದನೇ ತರಗತಿಯಿಂದಲೇ ಸಂಸ್ಕೃತವನ್ನು ಕಡ್ಡಾಯವಾಗಿ ಕಲಿಸಬೇಕು ಅಂತ ಮಾಡಿದ್ದಾರೆ. ಅಂದ್ಮೇಲೆ ನೋಡ್ರಿ ಎಷ್ಟು ಅದು ಉಳಿಬೇಕು ಅಂದ್ರೆ ನಾವು ಈ ಒಂದು ಸಬ್ಜೆಕ್ಟ್ ನಾವು ಕಲಿಯುವಾಗ ಪೊಲೀಸರು ನಾವು ಎಷ್ಟು ಪ್ರಯತ್ನ ಮಾಡ್ತಿದ್ವಿ ಅಂದ್ರೆ ಎಷ್ಟು ಹುಡುಗರನ್ನ ಕರ್ಕೊಂಡು ಬಂದು ನಿಮ್ಗೆ ಏನೇ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿ ಅವರನ್ನ ಕರ್ಕೊಂಡು ಕೈ ಬೆರಳುಗಳೇ ವಿದ್ಯಾರ್ಥಿಗಳು ತಯಾರಾಗ್ತಿದ್ರು. ಅದಕ್ಕಾಗಿ ಇವತ್ತು ಸಂಸ್ಕೃತವನ್ನು ಉಳಿಸುವ ಕಾರ್ಯ ಬೆಳಗಬೇಕಾಗಿದೆ. ಬಹಳಷ್ಟು ಚಿಂತಕರು, ಋಷಿಮುನಿಗಳು ಮತ್ತು ಸಂತರನ್ನ ಆಧ್ಯಾತ್ಮ ಜ್ಞಾನವನ್ನು ಹೊಂದಿದಂತ ಇಂತಹ ವೇದೋಪನಿಷತ್ತುಗಳು, ಧರ್ಮಶಾಸ್ತ್ರ, ಭಗವದ್ಗೀತೆ ಇಂಥ ಗ್ರಂಥಗಳಿರೋದ್ರಿಂದಲೇ ನಮ್ಮ ದೇಶ ವಿಶ್ವದ ಗುರು ಅನ್ನುವಂತಹ ಸ್ಥಾನದಲ್ಲಿ ನಿಂತುಕೊಂಡದ್ದು. ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ವಿಶ್ವಗುರು ಸ್ಥಾನದಲ್ಲಿದೆ. ಇದಕ್ಕೆ ಕಾರಣ ನಮ್ಮ ಸಂಸ್ಕೃತ ಭಾಷೆ. ಅದಕ್ಕಾಗಿ ಈ ಸುಧರ್ಮ ಅನ್ನುವಂಥ ಒಂದು ಪತ್ರಿಕೆ ಕೂಡ ಸಂಸ್ಕೃತದಲ್ಲೇ ಹೊರಡುತ್ತದೆ. ಅದು 1970ನೇ ಇಸ್ವಿಯಿಂದ ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರಿ ಪ್ರಸಿದ್ಧವಾದ ಮೈಸೂರಿನಿಂದ ಅಲ್ಲಿ ಸಂಸ್ಕೃತದಲ್ಲಿ ಮಾತಾಡ್ತಾರೆ. ಇಡೀ ಆ ಗ್ರಾಮವೇ ಸಂಸ್ಕೃತದಲ್ಲಿ ಮಾತನಾಡುವಂಥ ಶಕ್ತಿಯನ್ನು ಹೊಂದಿದೆ. ಹೀಗಾಗಿ ಬಹಳಷ್ಟು ಚಿಂತಕರು, ವಿಜ್ಞಾನಿಗಳು ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಇದು ಈ ಸಂಸ್ಕೃತ ಪಠಣೆಯರ ಸುಭಾಷಿತ ಇಟ್ಕೊಂಡಿದ್ರಿ. ಈ ಸುಭಾಷಿತ ಅಂದ್ರೆ ಸುಷ್ಟುಂ ಭಾಷಿತಂ ಇತಿ ಸುಭಾಷಿತಂ. ಸು ಅಂದ್ರೆ ಒಳ್ಳೆಯ, ಸುಂದರ, ಮಧುರ ಅಂತ ಅರ್ಥ. ಸುಂದರ ಮಾತು, ಮಧುರ ವಚನ, ಅಥವಾ ನಾವು ಕನ್ನಡದಲ್ಲಿ ನುಡಿಮುತ್ತು ಅಂತ ಹೇಳ್ಬೋದು. ಅಂತ ಈ ಸುಭಾಷಿತಗಳು ಅಲ್ಲಿ ಅದಕ್ಕೆ ಸಂಪನ್ಮೂಲಗಳು ಬಹಳ ಅದಾವ. ಇದು ಹಿತೋಪದೇಶ ಇರ್ಬೋದು, ಪಂಚತಂತ್ರ ಕಥೆಗಳಲ್ಲಿ ಇರ್ಬೋದು, ಭರ್ತೃಹರಿ ನೀತಿ ಶತಕ ಆಗಿರ್ಬೋದು, ವಿದುರ ನೀತಿ, ಚಾಣಕ್ಯ ನೀತಿ, ಸಾಕಷ್ಟು ಸುಭಾಷಿತಗಳು ಬರ್ತಾ ಇದ್ದಾರೆ. ಈಗ ಅದಕ್ಕೆ ಮನಗಂಡಂತ ನಮ್ಮ ಸರ್ಕಾರ ಈ ಪಠ್ಯಕ್ರಮದಲ್ಲಿ, ಶಾಲಾ ಪಠ್ಯಕ್ರಮದಲ್ಲಿ ಪ್ರತಿ ವರ್ಷ ಈ ಇಂತಿಷ್ಟು ಸುಭಾಷಿತಗಳನ್ನು ಮಕ್ಕಳಿಗೆ ಅಧ್ಯಯನ ಮಾಡಲಿಕ್ಕೆ ಅಂತ ಅಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ ಸಂಸ್ಕೃತ ಸುಭಾಷಿತಗಳ ಒಂದು ಕಂಠಪಾಠ ಸ್ಪರ್ಧೆ ನಡೀತಾ ಇದೆ. ಸಂಸ್ಕೃತದ ಉಚ್ಚಾರಣೆಯಿಂದ ನಾಲಿಗೆ ಶುದ್ಧ ಆಗ್ತದೆ. ಉಪೈತಿ ಲಕ್ಷ್ಮೀ ದೈವೇನ ದೇಯಮಿತಿಕಾ ಪುರುಷಾ ವದಂತಿ ದೈವಂ ನಿಹತ್ಯ ಕುರು ಪೌರುಷಮಾತ್ಮಶಕ್ತ್ಯ ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕೋತ್ರ ದೋಷಃ. ಅತ್ಯುತ್ತಮ. ಕರ್ಮಣ್ಣೆ ಇಂದ ಪ್ರಾರಂಭ ಆಗ್ತದೆ, ಕೊನೆಗೆ ಕರ್ಮಣಿ ಇಂದ ಮುಗಿಯುತ್ತೆ. ಕರ್ಮಣ್ಣೆ ಇಂದ ಪ್ರಾರಂಭ ಆಗ್ತದೆ, ಕರ್ಮಣಿ. ಮಾ ಕರ್ಮ ಫಲ ಎದುರ್ಗೋ ಮಾ ಕರ್ಮಣಿ. ಸರಿಯಾದಂತಹ ಉತ್ತರ, ಆದರೆ ಕೊನೆಗೆ ಸ್ವಲ್ಪ ತಡವರಿಸಿದ್ದಾನೆ. ಇನ್ನೊಮ್ಮೆ ಹೇಳ್ತೀಯಾ? ಸರಿಯಾದ ಉತ್ತರ, ನೇರವಾಗಿ ಉತ್ತರವನ್ನು ಕೊಟ್ಟಿದ್ದಕ್ಕೆ 10 ಅಂಕಗಳು. ಸರಿ, ಉತ್ತಮವಾದ ಉತ್ತರ. ವಸುಧೈವ ಕುಟುಂಬಕಂ ಅಂದ್ರೆ ಇಡೀ ಜಗತ್ತೇ ನಮ್ಮ ಕುಟುಂಬ ಎಂಬಂತಹ ಸಂದೇಶ ಈ ಒಂದು ಶ್ಲೋಕದಲ್ಲಿ ಹೇಳಲು ಹೊರಟಿದ್ದಾರೆ. ಸರಿಯಾದ ಉತ್ತರ. ನೇರವಾದ ಪ್ರಶ್ನೆ ಕಾಳಿದಾಸ ತಂಡಕ್ಕೆ. ಛಾಯಾಂ ಅನ್ಯಸ್ಯ ಕುರ್ವಂತಿ ತಿಷ್ಟಂತಿ ಸ್ವಯಮಾತಪೆ ಫಲಾನ್ಯಪಿ ಪರಾರ್ಥಾಯ ವೃಕ್ಷಾ ಸತ್ಪುರುಷ ಇವ ಅಂತ ಶ್ಲೋಕ. ಇಲ್ಲಿ ಯಾರನ್ನು ಯಾರಿಗೆ ಹೋಲಿಸಾಕ? ಇಲ್ಲಿ ಯಾರನ್ನು ಯಾರಿಗೆ ಹೋಲಿಸಾಕ ಕಂಪೇರ್ ಮಾಡಿ ಶ್ಲೋಕ ಹೇಳ್ಬೇಕೇನೋ. ಛಾಯಾಂ ಅನ್ನಸ್ಯ ಕುರ್ವಂತಿ ತಿಷ್ಟಂತಿ ಸ್ವಯಂ ಆತ್ಮಪೆ ಫಲಾನ್ಯಪಿ ಪರಾರ್ಥಾಯ ವೃಕ್ಷಾ ಸತ್ಪುರುಷ ಇವ. ಛಾಯಾ ಮತ್ತು ಸತ್ಪುರುಷರಿಗೆ ಹೋಲಿಸಿದ್ದಾರೆ ಅಂತ ಹೇಳಿರ್ತಾನೆ, ಆದ್ರೆ ಇದು ಸರಿಯಾದಂತ ಉತ್ತರ ಅಲ್ಲ. ನೆಕ್ಸ್ಟ್, ಪುರುಷರಂತೆ ಇರುತ್ತವೆ ಅಂತ ಹೇಳಲು ಹೊರಟಿದೆ. ಉತ್ತಮ. ನೆಕ್ಸ್ಟ್, ಡೈರೆಕ್ಟ್ ಕ್ವಶನ್ ಫಾರ್ KHN ಮಾಡೋದು. ಇನ್ನೊಮ್ಮೆ ಹೇಳಿ ಶ್ಲೋಕ. ಪರೋಪದೇಶ ವೇಲಾಯಾಂ ಶಿಷ್ಟಾ ಸರ್ವೇ ಭವಂತಿ ವೈ ವಿಸ್ಮರಂತೀಹ ಶಿಷ್ಟತ್ವಂ ಸ್ವಕಾರ್ಯೇ ಸಮುಪಸ್ಥಿತೆ. ಹೇಳ್ಬೋದಾ? ಪಾಸ್. ಈ ಶ್ಲೋಕದಲ್ಲಿ ಹೇಳಿದಂತೆ ಮನೆಯ ಲಕ್ಷಣವೇನು? ಮನೆಯ ಲಕ್ಷಣ, ನಮ್ಮ ಮನೆಯ ಲಕ್ಷಣ ಹೇಗಿರಬೇಕು, ಏನು? ಹೇಳ್ಬೋದಾ? ನೇರವಾದಂತಹ ಪ್ರಶ್ನೆ. ಸರಿ,
ಪಾಸ್ ಬರುವುದಿಲ್ಲ. ಪಾಸ್. ಕಾಳಿದಾಸ ತಂಡದವರು ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಚ ಸುಹೃತ ಏತಾಗಿತು ಎಲ್ಲ ಜಗತ್ತಿನ ಉದ್ಧಾರ ಆಗ್ಲಿ ಅಂತ ಅದವರೇ ಸಾಧು. ಸರಿಯಾದ ಉತ್ತರ ಅಲ್ಲ. ಪಾಸ್. ಮೈನಸ್. ಪದವನ್ನು ನೀವು ಹೇಳಬೇಕು. ನೀವೇ ಇದನ್ನ ಚೂಸ್ ಮಾಡಬೇಕು. ಈ ಶ್ಲೋಕಗಳ ಅರ್ಥವನ್ನು ನೀವು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಪ್ರಾರಂಭ ಮಾಡೋಣ. ಸಜ್ಜನರು ದೋಷವನ್ನು ಬಿಟ್ಟು ಗುಣವನ್ನು ನೋಡ್ತಾರೆ, ದುರ್ಜನರು ಗುಣವನ್ನು ಬಿಟ್ಟು ದೋಷವನ್ನು ಬಿಟ್ಟು. ವೆರಿ ಗುಡ್. ಸರಿಯಾದ ಡೈರೆಕ್ಟ್ ಕ್ವಶನ್ ಫಾರ್ ವಾಲ್ಮೀಕಿ ತಂಡದ ಬಾಲಕ. ಪಾಸ್. ಒಳ್ಳೆಯದಂತಲ್ಲ, ಹೊಸದು ಕೆಟ್ಟದಂತಲ್ಲ. ಸಜ್ಜನರು ಅದನ್ನು ಪರೀಕ್ಷಿಸಿ ಒಳ್ಳೆಯತನವನ್ನು ಹೇಳುತ್ತಾರೆ. ಹೇಗೆ ನೋಡುತ್ತೇವೋ ಹಾಗೆ ಮಾತನಾಡಬೇಕು, ಹೇಗೆ ಮಾತನಾಡುತ್ತೇವೆ ಅದೇ ಕ್ರಿಯೆಯನ್ನು ಮಾಡಬೇಕು. ನೋಡಿದ್ದು ಮತ್ತು ಹೇಳಿದ್ದು ಕ್ರಿಯೆಯಲ್ಲಿ ಅನುಗುಣವಾಗಿ. ನುಡಿದ್ದು ಹೇಳಿದ್ದು ಕ್ರಿಯೆಯಲ್ಲಿ ಅನುಗುಣವಾಗಿ. ಸರಿಯಾದ ಉತ್ತರ ಪೂರ್ಣವಾಗಿ ಅಲ್ಲ. ವಿಚಾರ ಮಾಡಿ ಉತ್ತರಿಸಿ. ಹೇಳ್ತೀರಾ? बोलो. जैसा बोलते हैं वैसा करना है. द्वयोपि मिलित्वा वदतु, चलति उत्तिष्ठतु. जैसा बोलते हैं वैसा करना है. बात क्या करना है? आपको जरा समझ आ रहा है? बोलो. यार ಭಾರತದ ವಧುವನ್ನು ನೋಡಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ. ಪ್ರತಿಯೊಂದು ಸಂಪ್ರದಾಯ ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಕಾಣಬಹುದು. ಹೊಳಪಿಂದ ಜಗ ಜಗಮಗಿಸುವೆ ಪಿನ್ನದ ಕಿರಣ ಒಪ್ಪ ಓರಣ ಈ ಹೊಂಗಿರಣ ಇದೆ ತೋರಣ ಸೂರ್ಯಕಾಂತಿಯತೆ ಹೊಳೆವೆ ಸಂಜೆಯತೆ. ಇದು ವೈಭವದ ಮದುವೆ ಸಂಭ್ರಮ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ.